ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 63. ಇಂದಿನ ಸಂಚಿಕೆಯಲ್ಲಿ ಆದಿಯಾಗೂ ಈಗ ತಾವೆಷ್ಟು ಪ್ರೀತಿ ಮಾಡ್ತಿದ್ದೀವಿ ಎಂದು ತಿಳಿದಾಗಿಂದನೂ ಇಬ್ಬರಿಗೂ ಬಿಟ್ಟಿರೋಕೆ ಕಷ್ಟ ಆಗ್ತಿತ್ತು. ಮುಂದೆ ಆದಿ ಏನು ಮಾತಾಡಿಲ್ಲ, ಆದ್ಯ ಕೂಡ ಏನು ಮಾತಾಡಿಲ್ಲ. ಇಬ್ಬರು ಮೌನವಾಗಿ ಇದ್ರು. ಆದ್ಯ ಓಕೆ ಎಂದು ಕಟ್ ಮಾಡಿದವಳಿಗೆ ಆದಿ ಬರಬೇಕಿತ್ತು ಎನ್ನುವ ಹಂಬಲ ತುಂಬಿತ್ತು. ಅತ್ತ ಆಫೀಸ್ನಲ್ಲಿ ಆದಿ ಕೂಡ ನಾನು ನಾಳೆ ಅವಳ ಜೊತೆ ಹೋಗಬೇಕಿತ್ತು, ಏನು ಮಾಡೋದು, ನಾನು ನಾಳೆಯಿಂದ ಇನ್ನು 3 ದಿನ ಭೀಷ್ಮ ರೆಸಿಡೆನ್ಷಿಯಲ್ಗೆ ಹೋಗೋದಿದೆ, ಎಲ್ಲ ಮೀಟಿಂಗ್ ಬ್ಯುಸಿ ಆಗುತ್ತೆ ಎಂದು ಚೇರಿಗೆ ಹೊರಗೆ ಯೋಚಿಸ್ದ. ಅತ್ತ ಆದ್ಯ ಬೇಸರದಲ್ಲೇ ಕೂತು ಆದಿ ಬರುವವರೆಗೂ ಕಾದಿದ್ಲು. ಅಷ್ಟೊತ್ತಿಗೆ ವೈಪ ಬಂದು ಡೋರ್ ನಾಕ್ ಮಾಡ್ದ. ಆದ್ಯಗೆ ಮೊದಲೇ ಆದಿ ಬರ್ತಿಲ್ಲ ಎನ್ನುವ ಬೇಸರ ಇತ್ತು. ಈಗ ಇವನು ಹೀಗೆ ಪದೇ ಪದೇ ಬಂದು ಡೋರ್ ಬಡಿಯೋದು ನೋಡಿ ನಾನು ಆದಿ ಹೇಳಿದಂತೆ ಹೇಳಿಬಿಡೋದೇ ಬೆಟರ್ ಎಂದು ಡೋರ್ ತೆರೆದ್ಲು. ವೈಭವ್ ಬಂದವನು ನಕ್ಷತ್ರ ಏನು ಮಾಡ್ತಿದ್ಯಾ, ಮಲಗಿದ್ದ ಎಂದ ಕೂಲಾಗೆ. ನಕ್ಷತ್ರ ಇಲ್ಲ, ಸ್ವಲ್ಪ ಕೆಲಸ ಇತ್ತು ಎಂದಳು. ವೈಭವ್ ನಾನೇನಾದರೂ ಹೆಲ್ಪ್ ಮಾಡಿಕೊಡ್ಲಾ ಎಂದ. ನಕ್ಷತ್ರಗೆ ಮೊದಲಿದ್ದ ವೈಭವ್ಗೂ ಈಗ ಮಾತಾಡುವ ವೈಭವ್ಗೂ ತುಂಬ ವ್ಯತ್ಯಾಸ ಎದ್ದು ಕಾಣೋದು. ಆದ್ಯ ವೈಭವ್ ಬಾ ಕೂತ್ಕೋ, ನಾನು ನಿನ್ನ ಬಳಿ ಏನೋ ಮಾತಾಡದಿದೆ ಎಂದಳು. ವೈಭವ್ ಕೂಡ ಸಪ್ಪೆ ಮುಖ ಹಾಕಿ ನಾನು ಕೂಡ ನಿನ್ನ ಜೊತೆ ಮಾತಾಡೋದಿದೆ ಎಂದು ಆದ್ಯ ಕೈ ಹಿಡಿದು ಸಾರಿ ನಕ್ಷತ್ರ, ನಾನು ನಿನ್ನ ತುಂಬ ಹರ್ಟ್ ಮಾಡಿಬಿಟ್ಟೆ, ಇನ್ನು ಮುಂದೆ ಹಾಗೆ ಆಗಲ್ಲ, ಖಂಡಿತ ನಾನು ನನ್ನ ತಪ್ಪನ್ನು ತಿದ್ಕೊಂಡು ತುಂಬ ಪ್ರೀತಿಯಿಂದ ನೋಡ್ಕೋತೀನಿ ನೀನ ಎಂದ. ಆದ್ಯ ಪುಟ್ಟ ಸ್ಮೈಲ್ ಮಾಡಿ ಅವನಿಂದ ನಿಧಾನಕ್ಕೆ ತನ್ನ ಕೈ ಬಿಡಿಸ್ಕೊಂಡು ವೈಭವ್ ನಾನು ನಿನ್ನ ಜೊತೆ ಇಂಪಾರ್ಟೆಂಟ್ ವಿಷಯನ ಡಿಸ್ಕಸ್ ಮಾಡಬೇಕು, ನಿಜಕ್ಕೂ ನೀನು ಬದಲಾಗಿದ್ರೆ ಎಂದಳು. ವೈಭವ್ ಹೇಳ ನಕ್ಷತ್ರ ಎಂದ ಕೂಲಾಗೆ. ಆದ್ಯ ವೈಭವ್ ನಾನು ನಿನ್ನ ಲವ್ ಮಾಡೋಕ್ಕೆ ಸಾಧ್ಯ ಇಲ್ಲ ವೈಭವ್ ಎಂದಳು ಯಾವುದೇ ಫೀಲ್ ಇಲ್ಲದೆ. ಅವಳ ಮಾತು ಕೇಳಿದ ವೈಭವ್ ಮುಖ ಒಮ್ಮೆಲೆ ಬೀಳ್ಚಿತ್ತು. ಶಾಕ್ ಆದವಂತರ ನಿಂತು ಆದ್ಯನೇ ನೋಡ್ತಿದ್ದ. ಆದ್ಯ ಎಸ್, ಮೊದಲು ನೀನು ಪ್ರಪೋಸ್ ಮಾಡಿದ್ದಕ್ಕೆ ನಾನು ಮದುವೆಗೆ ಒಪ್ಪಿದ್ದು ನಿಜ, ಆದರೆ ನಾನು ದಿಢೀರೆಂದು 3.5 ವರ್ಷ ಕಾಣೆಯಾಗಿದ್ದೆ, ನೆನಪಿದ್ಯಾ ಎಂದಳು. ವೈಭವ್ ಹುಬ್ಬು ಗಂಟಿಗೆ ಕೇಳ್ತಿದ್ದ ಅವಳ ಮಾತನ್ನು. ಆದ್ಯ ಆಗ ನನಗೆ ಮೆಮೊರಿ ಲಾಸ್ ಆಗಿ ಒಬ್ಬ ದಂಪತಿಗಳು ನನ್ನ 3 ವರ್ಷ ಸಾಕಿದ್ರು, ಅವರು ನನಗೆ ಒಂದು ಮದುವೆ ಕೂಡ ಮಾಡಿಸಿದ್ದಾರೆ ಎಂದು ಪಂಕಜ ಅವರ ಮನೆಗೋಗಿದ್ದಾಗ ಕಲೆಕ್ಟ್ ಮಾಡಿದ್ದ ಫೋಟೋ ತೋರಿಸಿದ್ಲು. ಅದರಲ್ಲಿ ಆದಿ ಮುಖ ಕಾಣ್ತಿರ್ಲಿಲ್ಲ. ಅಳುತ್ತಾ ಕಣ್ಣು ಮುಚ್ಚಿ ನಿಂತು ತಾಳಿ ಕಟ್ಟಿಸಿಕೊಳ್ಳುವ ಆದ್ಯ ಫೋಟೋ ಇತ್ತು. ಅದನ್ನು ನೋಡಿದ ವೈಭವ್ ದೊಡ್ಡ ಕಣ್ಣು ಬಿಟ್ಟು ಅವಳ ಕೈಯಿಂದ ಆ ಫೋಟೋ ಕಿತ್ಕೊಂಡು ನೋಡ್ದ. ಯಾವುದೋ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಮದುವೆ ಎಂದು ಹಿಂದೆ ಇರುವ ಜಾಗ ನೋಡಿದ್ರೆ ತಿಳಿಯುತ್ತಿತ್ತು. ಇನ್ನು ಅದರ ಕ್ಲಾರಿಟಿ ನೋಡಿದ್ರೆ ಯಾವುದೋ ಫೋನ್ನಲ್ಲಿ ತೆಗೆದು ಪ್ರಿಂಟ್ ಹಾಕ್ಸಿರೋದು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಆದ್ಯ ನನಗೆ ಮದುವೆ ಆಗಿ 1 ವರ್ಷ ಆಗುತ್ತೆ, ನೆಕ್ಸ್ಟ್ ಮಂತ್ ಬಂದರೆ ಎಂದಳು. ವೈಭವ್ ತಲೆ ಫುಲ್ ಬ್ಲಾಂಕ್ ಆಗಿತ್ತು. ವೈಭವ್ ಶಾಕ್ನಲ್ಲೇ ಮಾತು ಬಾರದವರಂತೆ ತುಸು ತೊದಲುತ್ತಾ ಇದು ನಿನಗೆ ಯಾವಾಗ ಗೊತ್ತಾಯ್ತು ಎಂದ ಶಾಕ್ನಲ್ಲೇ. ಆದ್ಯ ನನಗೆ ಮೆಮೊರಿ ಬಂದಾಗ ಮದುವೆ ಆಗಿರೋದು ಮರೆತು ನನಗೆ ನಿನ್ನ ಮದುವೆ ಆಗುತ್ತೇನೆ ಎಂದಿರುವುದಷ್ಟೇ ನನ್ನ ಮೆಮೊರಿಗೆ ನೆನಪಿದ್ದಿತು. ಅದಾದಮೇಲೆ ಏನು ನಡೀತು, ಯಾರ ಮನೆಯಲ್ಲಿ ನಾನು ಇದ್ದೆ, ಯಾರು ನನ್ನ ಮದುವೆ ಆಗಿರೋದು ಏನೂ ನೆನಪಿರಲಿಲ್ಲ. ಸೊ ಇತ್ತೀಚೆಗೆ ನನ್ನ ತಲೆ ಹೆವಿ ನೋವಾಗ್ತಿತ್ತು. ನಿನಗೆ ನೆನಪಿದ್ಯಾ, 3 ದಿನ ನಾನು ಇಲ್ಲಿಗೆ ಬಂದಿರಲಿಲ್ಲ, ಮೀಟಿಂಗ್ ಇತ್ತು ಅಂತ ಅಂಕಲ್ಗೆ ಹೇಳಿದೆ. ಅದೇ ಸಮಯಕ್ಕೆ ನನಗೆ ನನ್ನ ಮದುವೆ ಆದ ನೆನಪು ಬಂದಿತ್ತು. ನನ್ನ ಡ್ಯಾಡ್ ಟ್ರೀಟ್ಮೆಂಟ್ ಕೊಡಿಸಿದ್ರು. ಆಗ ನನಗೆ ನನ್ನೆಲ್ಲ ಮೆಮೊರಿ ವಾಪಸ್ ಬಂದು ನಾನು ಯಾರನ್ನ ಮದುವೆ ಆಗಿದ್ದೀನಿ,
3 ಮುಕ್ಕಾಲು ವರ್ಷ ಎಲ್ಲಿದ್ದೆ ಎನ್ನುವುದೆಲ್ಲ ಗೊತ್ತಾಗಿತ್ತು. ನಾನು ನನ್ನ ಮೆಮೊರಿ ವಾಪಸ್ ಬಂದಾಗ ಇದು ನಿಜಾನ ಸುಳ್ಳ ಎಂದು ತಿಳಿಯೋಕೆ ನನ್ನ ಸಾಕಿದವರ ಮನೆನ ಹುಡುಕಿ ಹೋದೆ. ಅಲ್ಲಿಗೆ ಹೋದಾಗ ನಾನು ಮದುವೆ ಆಗಿರೋದು ನಿಜ ಅಂತ ಗೊತ್ತಾಯಿತು. ನನಗೆ ನನ್ನ ಗಂಡ ಯಾರು ಅನ್ನೋದು ಗೊತ್ತಾಯಿತು ಎಂದಳು. ಇಷ್ಟೊತ್ತು ಅವಳ ಮಾತು ಕೇಳುತ್ತಿದ್ದ ವೈಭವ್ಗೆ ಗಂಟಲು ಒಣಗಿತ್ತು. ಅವನು ಬೆಡ್ ಮೇಲೆ ದೊಪ್ಪೆಂದು ಕೂತವನ ಕಣ್ಣು ಅವನಿಗೆ ಹೇಳದೆ ತುಂಬಿತ್ತು. ಏನೋ ಯೋಚಿಸಿ ಆ ಮದುವೆ ಆಗುವ ಹುಡುಗ ಶರ್ಟ್ ಹಾಕಿರೋದು ನೋಡಿ ಏನೋ ಹೊಳೆದ ರೀತಿ ಆದ್ಯ ಕಡೆ ನೋಡಿ, ನಕ್ಷತ್ರ, ನೀನು ಮದುವೆ ಆಗಿರುವ ಹುಡುಗ ಬಡವನಾಗಿದ್ರೆ ಒಬ್ಬ ಸಾಮಾನ್ಯ ಹುಡುಗ ಆಗಿದ್ರು ನೀನು ಅವನನ್ನು ಒಪ್ಪಿಕೊಳ್ತೀಯಾ ಎಂದು ದೀರ್ಘವಾಗಿ ಅವಳನ್ನೇ ನೋಡುತ್ತಾ, ಬಿಟ್ಬಿಡು ಅವನನ್ನು, ಅವನಿಗೆ ಡಿವೋರ್ಸ್ ಕೊಡು. ಯಾಕಂದರೆ ಅದೆಲ್ಲ ನಡೆದಿರೋದು ನಿನ್ನ ಮೆಮೊರಿ ಲಾಸ್ ಆಗಿದ್ದಾಗ. ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ಖಂಡಿತ ನಮ್ಮ ಪರನೇ ಆಗುತ್ತೆ ಎಂದ. ವೈಭವ್ ಮಾತು ಕೇಳಿದ ನಕ್ಷತ್ರ ಹುಪ್ಪು ಗಂಟಿಗೆ ಅವನನ್ನೇ ನೋಡಿದ್ಲು. ವೈಭವ್ ಕೂಡ ಅವಳನ್ನೇ ತೀಕ್ಷ್ಣವಾಗಿ ನೋಡ್ದ, ಫೈನಲ್ ಡಿಸಿಷನ್ ಎನ್ನುವಂತೆ. ನಕ್ಷತ್ರ ಅವನ ಕಡೆ ನೋಡಿ, ನಾನು ಮದುವೆ ಆಗಿರೋ ಹುಡುಗ ಸಾಮಾನ್ಯ ಅಲ್ಲ, ಬಡವನೂ ಅಲ್ಲ, ಅವನೊಬ್ಬ ರ್ಯಾಪಿಡೋಡ್ ಫ್ಯಾಮಿಲಿ ಮಗ ಎಂದಳು ಗರ್ವದಿಂದ. ವೈಭವ್ ತಕ್ಷಣ ಎದ್ದು, ಅವನು ನಿನ್ನ ಇಷ್ಟಪಟ್ಟು ಮದುವೆ ಆಗಿರೋ ಥರ ಕಾಣಲ್ಲ, ಅವನು ಖಂಡಿತ ಬೇರೆ ಮದುವೆ ಆಗಿರ್ತಾನೆ, ಅದ್ರ ಬಗ್ಗೆ ಚಿಂತೆ ಬೇಡ, ನನಗೇನು ತೊಂದರೆ ಇಲ್ಲ, ನಿನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ, ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಈ ವಿಷಯ ಬರುವುದೇ ಇಲ್ಲ ಎಂದ ಪ್ರಾಮಾಣಿಕವಾಗಿ. ಆದ್ಯ ಕಣ್ಣು ಮುಚ್ಚಿ ಒಮ್ಮೆ ದೀರ್ಘವಾಗಿ ಉಸಿರು ತಗೊಂಡು, ಆ ಹುಡುಗ ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಾನೆ, ಅವನು ಸ್ಟಿಲ್ ನನಗಾಗಿ ಕಾದಿದ್ದಾನೆ ಎಂದಳು. ವೈಭವ್ ಟೆನ್ಷನ್ನಲ್ಲಿ, ಅವನು ಯಾರು? ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಸೆಟಲ್ ಮಾಡೋಣ, ಎಷ್ಟು ಕೇಳ್ತಾನೋ ಅದನ್ನು ನಾನು ಕೊಡ್ತೀನಿ ನಕ್ಷತ್ರ, ನೀನೇನು ಚಿಂತೆ ಮಾಡಬೇಡ ಎಂದ ಕನ್ಸನ್ನಿಂದ. ಆದ್ಯ, ನಾನು ಮದುವೆ ಆಗಿರೋ ಹುಡುಗ ತುಂಬ ರಿಚ್ ವೈಭವ್, ಅವನಿಗೆ ನೀನು ದುಡ್ಡು ಕೊಟ್ಟು ಸೆಟಲ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಸೊ ನಾನು ಅವನನ್ನು ಆಕ್ಸೆಪ್ಟ್ ಮಾಡಿದ್ದೀನಿ ಎಂದಳು. ವೈಭವ್ ಹುಪ್ಪು ಗಂಟಿಕಿತು. ಆದ್ಯ, ಎಸ್, ನನ್ನ ನಿನ್ನ ಮದುವೆ ವಿಷಯನ ಇಲ್ಲಿಗೆ ಡ್ರಾಪ್ ಮಾಡಿ ನಾನು ನನ್ನ ಮದುವೆ ಆಗಿರೋ ಹುಡುಗನನ್ನು ಒಪ್ಕೊಂಡಿದ್ದೀನಿ ಎಂದಳು. ತಕ್ಷಣ ವೈಭವ್ ಹುಪ್ಪು ಗಂಟಿಕಿ, ವಾಟ್, ಅವನು ನನಗಿಂತ ದುಡ್ಡಲ್ಲಿ ಜಾಸ್ತಿ ಇದ್ದಾನೆ ಅಂತ ಒಪ್ಕೊಂಡ ಎಂದ ಗುರಾಯಿಸುವಂತೆ ಅವಳನ್ನೇ ನೋಡುತ್ತಾ. ಆದ್ಯ, ನೋ ವೈಭವ್, ಐ ಲವ್ ಹಿಮ್. ನನಗೆ ನೆನಪಾದಾಗ ಕಣ್ಣು ಮುಂದೆ ಬಂದ ಮುಖ ಅವನದ್ದೇ, ಅವನ ಹೆಸರು ನಾನು ಮರೆತಿದ್ರು ನನ್ನ ಮನಸ್ಸು ಮರ್ತಿರ್ಲಿಲ್ಲ. ಯಾರಾದರೂ ಆ ಹೆಸರು ಕೇಳಿದ್ರೆ ಸಾಕು ಮನಸ್ಸು ಒಮ್ಮೆ ತಿರುಗಿ ನೋಡು ಅನ್ನೋದು. ಅವನನ್ನು ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀನಿ ಎಂದಳು. ಕಣ್ಣು ಕಿರಿದಾಗಿಸಿ ಅವಳನ್ನೇ ನೋಡುತ್ತಿದ್ದ ವೈಭವ್, ಯಾರವನು ಹೇಳು ನಕ್ಷತ್ರ, ಅವನು ಯಾರು ಎಂದ ಅವಳ ಶೋಲ್ಡರ್ ಹಿಡಿದು ಬೇಸರದಲ್ಲಿ. ನಕ್ಷತ್ರ ಅವನ ಕೈ ಬಿಡಿಸಿ ತನ್ನ ಪರ್ಸ್ನಲ್ಲಿ ಇದ್ದ ಇನ್ನೊಂದು ಫೋಟೋ ವೈಭವ್ ಕೈಗೆ ಕೊಟ್ಲು. ಅದನ್ನು ನೋಡ್ತಾ ವೈಭವ್ಗೆ ಭೂಮಿ ಬಾಯಿ ಬಿಟ್ಟ ಅನುಭವವಾಗಿ 2 ಹೆಜ್ಜೆ ಹಿಂದೆ ಸರಿದು ಮಾತು ಬಾರತನಂತೆ ಫೋಟೋ ಮೇಲೆ ಕೈ ತೋರಿಸಿ, ಇವನ ಎಂದು ಕೇಳಿದ ನಕ್ಷತ್ರ ಕಡೆ ನೋಡಿ. ಆದ್ಯ, ಎಸ್ ವೈಭವ್, ಅವರೇ ನನ್ನ ಗಂಡ, ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಆದಿನಾಥ್ ಬಿರ್ಲಾ ಎಂದಳು. ವೈಭವ್ ಕೈಯಿಂದ ಆ ಫೋಟೋ ಜಾರಿತು. ಆ ಫೋಟೋದಲ್ಲಿ ಆದಿ ಮುಖ ಉರಿಸುತ್ತಲೇ ಮದುವೆಯಲ್ಲಿ ಕುಂಕುಮ ಹೆಡ್ತಿದ್ದ. ನೀಟಾಗಿ ಆದಿ ಮುಖ ಕ್ಲಿಯರ್ ಆಗಿ ಕಾಣ್ತಿತ್ತು. ಅವತ್ತು ಸಿಂಚನನ ಇಷ್ಟಪಡುವ ಹುಡುಗ ಇವರಿಬ್ಬರ ಕೆಲವು ಫೋಟೋ ತೆಗೆದಿದ್ದ. ಅವತ್ತು ಪಂಕಜ ಅವರ ಊರಿಗೆ ಹೋದಾಗ ಊಟ ಎಲ್ಲ ಮುಗಿಸಿ ಸುಮ್ಮನೆ ಹೊರ ಬಂದಿದ್ದ ಆದ್ಯಗೆ ಒಂದು ಹುಡುಗ ಬಂದು, ನಿನಗೆ ನೆನಪು ವಾಪಸ್ ಬಂತಾ ಎಂದು ಕೇಳಿದ. ಆದ್ಯ, ಯಾಕೆ ಎಂದಳು. ಆ ಹುಡುಗ, ನಿಮ್ಮನ್ನ ಮದುವೆ ಆಗಿರುವವರು ತುಂಬ ಒಳ್ಳೆಯವರು ಎಂದ. ಅದಕ್ಕೆ ಆದ್ಯ, ನನ್ನ ಮದುವೆ ಆಗುವಾಗ ನೀವು ಇದ್ರಾ ಎಂದಳು. ಅದಕ್ಕೆ ಆ ಹುಡುಗ ಎಂದು ತನ್ನ ಫೋನ್ನಲ್ಲಿದ್ದ ಅವರಿಬ್ಬರ ಮದುವೆ ಫೋಟೋನ ತೋರಿಸಿದ್ದ.
ಆದ್ಯ ಅವನನ್ನು ಗುರಾಯಿಸಿ ನನ್ನ ಫೋಟೋ ನಿನ್ನ ಫೋನಲ್ಲಿ ಯಾಕಿದೆ ಎಂದಾಗ ಆ ಹುಡುಗ ರಿಯಲಿ ನಿನ್ನ ನಾನು ಇಷ್ಟಪಟ್ಟಿದ್ದೆ, ಆದರೆ ನಿನ್ನ ಮದುವೆ ಫಿಕ್ಸ್ ಆಗಿತ್ತು, ಅದಕ್ಕೆ ನಿನ್ನ ನೆನಪಿಗೆ ಅಂತ ಈ ಫೋಟೋ ತಗೊಂಡಿದ್ದೆ, ಸಾರಿ ಎಂದ ತಲೆ ಬಗ್ಸಿ. ಆದ್ಯ ಪ್ರೀತಿ ಮಾಡೋದು ತಪ್ಪಲ್ಲ, ಆದರೆ ಅದರಲ್ಲಿ ಶುದ್ಧ ಪ್ರೀತಿ ಇರಬೇಕು. ಅಕಸ್ಮಾತ್ ಅವಳು ಸಿಕ್ಕಿಲ್ಲ ಅಂದರೆ ಎಲ್ಲೇ ಇದ್ರೂ ನಾವು ಪ್ರೀತಿಸಿದ ಹುಡುಗಿ ಚೆನ್ನಾಗಿರಲಿ ಎಂದು ಹರಿಸಿ, ಅಷ್ಟೇ ಸಾಕು. ನಿಮಗೂ ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವ ಹುಡುಗಿ ಸಿಗ್ತಾಳೆ ಎಂದು ಹೇಳಿ ತನ್ನ ಫೋನ್ಗೆ ಆ ಫೋಟೋ ಸೆಂಡ್ ಮಾಡಿಸ್ಕೊಂಡು ಅದರಲ್ಲಿ ಡಿಲೀಟ್ ಮಾಡಿ ಥ್ಯಾಂಕ್ಸ್ ಈ ಫೋಟೋ ಕಳಿಸಿದ್ದಕ್ಕೆ ಎಂದು, ಯಾರಾದರೂ ಪ್ರೂಫ್ ಕೇಳಿದ್ರೆ ಬೇಕು ಎಂದು ಸೇಫ್ ಆಗಿ ಪ್ರಿಂಟ್ ಹಾಕಿಸಿ ಇಟ್ಟಿದ್ಲು. ಈಗ ಅದು ಯೂಸ್ ಆಗಿತ್ತು. ಆದ್ಯ ಆ ಫೋಟೋ ತಗೊಂಡು, ಎಸ್ ವೈಭವ್, ನಿನ್ನ ಅಣ್ಣನ ಹೆಂಡತಿ ನಾನೇ, ಅವತ್ತು ಹಾಸ್ಪಿಟಲ್ನಲ್ಲಿ ಕಿಂಡಲ್ ಮಾಡಿದ ಹುಡುಗಿ ನಾನೇ. ದುರಾದೃಷ್ಟ ಅಂದರೆ ನನ್ನ ಬಗ್ಗೆ ನೀನು ಮಾತಾಡಿದ್ರೂ ಗೊತ್ತಾಗಿಲ್ಲ. ಹಾದಿ ಕೂಡ ನೀನೇ ನನ್ನ ಹೆಂಡತಿ ಅಂತ ಹೇಳಿಲ್ಲ, ಯಾಕಂದರೆ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ. ಆದರೆ ನನ್ನ ಮೆಮೊರಿ ವಾಪಸ್ ಬಂದ ಮೇಲೆ ನಾನು ಆ ದಿನ ಗುರುತಿಸಿದೆ. ನಾನು ಅವ್ರ ಜೊತೆ ಮಾತಾಡಿದಾಗ ಅವರು ಹೇಳಿದರು, ವೈಭವ್ ಮೇಲೆ ಪ್ರೀತಿ ಇದ್ದರೆ ಖಂಡಿತ ಮದುವೆ ಆಗು ಎಂದು. ಬಟ್ ನಾನು ಹಾಗೆ ಮಾಡೋಕ್ಕೆ ಆಗಲ್ಲ ವೈಭವ್. ನಾವು ಪ್ರೀತಿಸೋದಕ್ಕಿಂತ ನಮ್ಮನ್ನು ಪ್ರೀತಿಸುವವರ ಜೊತೆ ಚೆನ್ನಾಗಿರ್ತೇವೆ ಎಂದು ಸುಪ್ರಿಯಾ ಆಂಟಿ ನೋಡಿ ತಿಳ್ಕೊಂಡಿದ್ದೀನಿ. ಅದಕ್ಕೆ ನಾನು ಹಾದಿಗೆ ಮೋಸ ಮಾಡಲ್ಲ, ಯಾಕಂದರೆ ನಾನು ಅವರ ಮನೆಯಲ್ಲಿ ಇದ್ದಾಗ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮೆಮೊರಿ ಲಾಸ್ ಆಗಿರೋ ಹುಡುಗಿ ಅಂತ ಗೊತ್ತಿದ್ದೆ ಆದಿ ಜೊತೆ ಮದುವೆ ಮಾಡಿಸಿದ ಸುಧಮ್ಮ ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ. ನಾನು ಅವರಿಬ್ಬರಿಗೂ ಮೋಸ ಮಾಡಲ್ಲ. ನಾನು ಅವರ ಹೆಂಡತಿ ಅಂತ ಗೊತ್ತಾದರೂ ಅವನು ಏನೂ ಹೇಳಿಲ್ಲ. ನೀನು ಅಷ್ಟೆಲ್ಲ ಹರ್ಟ್ ಮಾಡಿದ್ರು ಆದಿ ಒಂದು ಮಾತು ಕೂಡ ಹಾಡಿಲ್ಲ. ಯಾಕಂದರೆ ಅವನಿಗೆ ನನ್ನ ಜೀವನ ಹಾಳಾಗೋದು ಇಷ್ಟ ಇರಲಿಲ್ಲ. ಅದಕ್ಕೆ ನನಗೆ ಆಪ್ಷನ್ ಇಟ್ಟ, ನೀನು ಅವನನ್ನೇ ಮದುವೆ ಆಗು ಎಂದು. ಬಟ್ ನಾನು ಅವನಿಗೆ ಮೋಸ ಮಾಡಲ್ಲ ವೈಭವ್, ಯಾಕಂದರೆ ಅವನ ಮನೆಯಲ್ಲಿ ಹೆಂಡತಿಯಾಗಿ ಇದ್ದರೂ ಅವನು ನನ್ನ ಒಂದು ದಿನಕ್ಕೂ ಹೆಂಡತಿ ಥರ ನಡೆಸ್ಕೊಂಡಿಲ್ಲ. ಯಾಕಂದರೆ ಆ ಹುಡುಗಿಗೆ ಮೆಮೊರಿ ಇಲ್ಲ, ನಾನು ಅವಳನ್ನು ಹೆಂಡತಿ ಥರ ನಡೆಸ್ಕೊಳ್ಳೋದು ತಪ್ಪು ಅಂತ. ಅದು ಅಲ್ಲದೆ ನನ್ನ ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಇನ್ನೇನು ಅದು ಸಕ್ಸಸ್ ಆಗುವ ಮೊದಲೇ ನನಗೆ ಮತ್ತೊಮ್ಮೆ ಆಕ್ಸಿಡೆಂಟ್ ಆಗಿ ವಾಪಸ್ ನನಗೆ ಮೆಮೊರಿ ಬಂದಿದೆ. ಹೀಗೆ ಹೇಳು ವೈಭವ್, ನಾನು ಯಾರನ್ನು ಚೂಸ್ ಮಾಡಲಿ? ಅವನಿಗೆ ಗಂಡನಾಗಿ ಅಧಿಕಾರ ಇದ್ದರೂ ಯಾವತ್ತೂ ಕೆಟ್ಟದಾಗಿ ನೋಡದೆ ನನ್ನ ಚೆನ್ನಾಗಿ ನೋಡ್ಕೊಂಡವನನ್ನು ನಾನು ಹೇಗೆ ಬಿಡಲಿ ಎಂದಳು. ಆ್ಯಕ್ಚುಲಿ ಅವಳು ಹೇಳಿದ್ದು ಅಷ್ಟು ಮಾತು ಅವಳು ಮೊದಲು ಯೋಚಿಸಿದ್ದೆ. ತನ್ನ ಗುರಿ ಸಾಧಿಸೋಕೆ ವೈಭವ್ನ ಮದುವೆ ಆಗಲ್ಲ, ಇಲ್ಲ ಆದಿ ಜೊತೆ ಲೈಫ್ ಲೀಡ್ ಮಾಡಲ ಎಂದು ಇದೆಲ್ಲವನ್ನ ಇಬ್ಬರ ಮಧ್ಯೆ ಕಂಪೇರ್ ಮಾಡಿ ಒಂದು ಡಿಸಿಷನ್ಗೆ ಬಂದಿಲ್ಲ. ಇದೆಲ್ಲವನ್ನು ಕೇಳಿದ ವೈಭವ್ ಕಣ್ಣು ತುಂಬಿ, ನನ್ನ ಅದೃಷ್ಟ ಸರಿ ಇಲ್ಲ ಅನಿಸುತ್ತೆ. ನೀನು ಮದುವೆ ಆಗ್ತೀನಿ ಅಂದಾಗ ನಾನು ನೆಗ್ಲೆಕ್ಟ್ ಮಾಡಿದೆ. ಈಗ ಒಬ್ಬರ ಪ್ರೀತಿ ಅಂದರೆ ಹೇಗಿರುತ್ತೆ ಅನ್ನೋದು ಗೊತ್ತಾಗಿದೆ. ಆದರೆ ನೀನು ಇನ್ನೊಬ್ಬರ ಪಾಲಾಗಿದ್ಯಾ. ನಾನು ತುಂಬ ಪ್ರೀತಿಸಿದ ತಾಯಿ ಪ್ರೀತಿ ಕಳ್ಕೊಂಡೆ. ನನ್ನ ಕೆಟ್ಟ ಬುದ್ಧಿಯಿಂದ ಇರೋ ತಾಯಿ ಪ್ರೀತಿ ನನಗೆ ಸಿಗ್ತಿಲ್ಲ. ನನ್ನ ಹಣೆ ಬರನೇ ಇಷ್ಟು ಅನಿಸುತ್ತೆ. ಈಗ ನಾನು ಒಂಟಿಯಾಗಿದ್ದೇನೆ, ನನಗೆ ಅಂತ ಯಾರೂ ಇಲ್ಲ ಎಂದ ನೋವಲ್ಲಿ ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.